ಆದರೆ ಪ್ರತಿಯೊಬ್ಬನಿಗೂ ಗೊತ್ತಿರಬೇಕಾದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಗೊತ್ತಿರಬೇಕಾದ್ದು, ನಮ್ಮಮ್ಮ ನಮ್ಮನ್ನು ಬೆಳೆಸಿದ ರೀತಿ ಯಾವುದು, ನಮ್ಮಮ್ಮ ಕೊಟ್ಟ ಪ್ರೀತಿ ಯಾವುದು, ನಮ್ಮ ಅಮ್ಮ ನಮ್ಮ ಬಗ್ಗೆ ಇಟ್ಟ ನಿರೀಕ್ಷೆ ಯಾವುದು ಅಂತ. ಇವತ್ತು ಮತ್ತೊಂದು ಶುರುವಾಗಿದೆ. ನಮ್ಮ ಹುಡುಗರೆಲ್ಲ 2 ಜನ ಹೋಗಬೇಕಾದ ಬೈಕಲ್ಲಿ 4 ಜನ ಹೋಗೋದು. ಅಲ್ಲೆಲ್ಲೋ ನಮ್ಮ ಫ್ರೆಂಡ್ಸ್ ಅಂತೆ ಆದಿತ್ಯ ಅವರ ಮನೆಯಲ್ಲಿ ಹೇಳೋದು ಕೇಳದೆ ಇನ್ನೆಲ್ಲೋ ತಿರುಗಾಟಕ್ಕೆ ಹೋಗೋದು. ಇಲ್ಲಿ ಹೆಣ್ಮಕ್ಳು ನಮ್ಮ ಸ್ನೇಹಿತರ ಜೊತೆ ಅಲ್ಲೆಲ್ಲೋ ಬರ್ತ್ಡೇ ಅಂತ ಕರೆದಿದ್ದಾಳೆ ಅಂತ ತಿರುಗಾಟಕ್ಕೆ ಹೋಗೋದು. ಅಲ್ಲಿ ಹೋದ್ಮೇಲೆ ಅದೊಂದು ಸೆಲ್ಫಿಯ ಹುಚ್ಚು ಶುರುವಾಗೋದು. ನಾನು ತಪ್ಪಲ್ಲ, ನೀವು ಸೆಲ್ಫಿ ತೆಗೆದ್ರೆ ಅಪರಾಧ ಅಂತಲ್ಲ. ಆದರೆ ನಿಮ್ಮ ಜೀವದ ಬಗೆಗೆ, ನಿಮ್ಮ ಪ್ರಾಣದ ಬಗೆಗೆ ಎಚ್ಚರವೇ ಇಲ್ಲದೆ ಅಜಾಗ್ರತೆಯಿಂದ ವ್ಯವಹಾರ ಮಾಡ್ತಿರಲ್ಲ, ಆಗ ಆಗುವ ದುರಂತಕ್ಕೆ ಹೊಣೆ ಯಾರು? ಇದನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ನಮ್ಮ ಬಾರ್ಕೂರಿನಲ್ಲಿ ಒಬ್ಬ ಹುಡುಗ 9ನೇ ಕ್ಲಾಸ್ ಓದ್ತಾ ಇದ್ದವನು ಮನೆಯಿಂದ ಶಾಲೆಗೆ ಹೊರಟಿದ್ದಾನೆ. ಶಾಲೆಗೆ ಹೊರಟವನು ಅವ್ರ ಮನೆ ಹತ್ರ ಹೇಗಿತ್ತು ಅಂತಂದರೆ, ನಾವೇನಾದ್ರೂ ಆ ದಾರಿಯಲ್ಲಿ ಹೋದರೆ ಅವರ ಅಪ್ಪ ಕಾರ್ ಡ್ರೈವರ್, ಅವ್ರು ಪೇಟೆಯಲ್ಲಿ ಇರ್ತಾರೆ, ಅವರ ಅಮ್ಮ ರಸ್ತೆಯಲ್ಲಿ ನಿಂತ್ಕೊಂಡು ಸರ್ ನಮಸ್ಕಾರ ಅಂತ ಕೈ ಎತ್ತಿ ಮಾತಾಡಿಸೋರು. ಆದರೆ ಆ ಹುಡುಗ ಶಾಲೆಗೆ ಹೊರಟವನು ಏನಾಯಿತು ಅಂತಂದರೆ, ಶಾಲೆ ಹತ್ರ ಇಳಿದು ಗಡಿಬಿಡಿಯಲ್ಲಿ ರಸ್ತೆ ದಾಟಬೇಕಿದ್ರೆ ಒಂದು ಬಸ್ ಹೊಡೆದು ಛಿದ್ರವಾಗಿ ಬೀಳ್ತಾನೆ. ಅವನನ್ನು ಪೂರ್ತಿ ಹೆಕ್ಕಿದ್ದಾರೆ, ಬಟ್ಟೆಯಲ್ಲಿ ಚೂರು ಹೆಕ್ಕೊಂಡು ಬಂದಿದ್ದಾರೆ ಅವನ ದೇಹವನ್ನು. ಅಮ್ಮನಿಗೆ ಗೊತ್ತಿಲ್ಲ, ಮನೆ ವಾತಾವರಣ ಹೇಗುಂಟು ನೋಡಬೇಕು ಅಂತ ಅವರ ಮನೆ ಪಕ್ಕದ ರಸ್ತೆಯಲ್ಲಿ ನಾವು ಬೈಕಲ್ಲಿ ಹೋಗ್ತಾ ಹಾರ್ನ್ ಹೊಡೆದರೆ ಅದೇ ಹುಡುಗನ ಇನ್ನೊಂದು ಯೂನಿಫಾರ್ಮನ್ನು ಅಮ್ಮ ತೊಳೆದು ಅಂಗಳದಲ್ಲಿ ಒಣಗಿಸ್ತಾ ಸರ್ ನಮಸ್ತೆ ಅಂತ ಕೈ ಎತ್ತುತ್ತಾರೆ. ಆ ಅಮ್ಮನಿಗೆ ಯಾರು ಹೇಳಬೇಕು ನಿಮ್ಮ ಮಗ ಹೀಗಾಗಿದ್ದಾನೆ ಅಂತ? ಆವತ್ತು 3 ಜನ ಹೆಣ್ಮಕ್ಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ತಮಗೆ ಈಜಲಿಕ್ಕೆ ಬರ್ತದೆ ಇಲ್ವಾ ಅನ್ನುವ ಪ್ರಜ್ಞೆ ಬೇಡವಾ, ಹೋಗಿ ಈಜ್ಕೊಳ್ಳೋಕೆ ಬಿದ್ದು ಸತ್ತೋದ್ರಲ್ಲ, ಅವ್ರು ಹೇಗೂ ಸತ್ತೋದ್ರು? ಆ 3 ಜನ ಮಕ್ಕಳ ಅಮ್ಮನ ಕಣ್ಣೀರು ಒರೆಸೋರು ಯಾರು? ಇಲ್ಲೆಲ್ಲ ನಮ್ಮ ಹುಡುಗರು ದೊಡ್ಡ ಬೈಕ್ ರೈಡ್ ಮಾಡ್ತೇವೆ ಅಂತ ಹಾರ್ಕೊಂಡು ಹೋಗಿ ಹೊಡ್ಕೊಂಡು ಮಂಡೆ ಹೊಡ್ಕೊಂಡು ಬೀಳ್ತಾರಲ್ಲ, ಆ ಮಕ್ಕಳು ನೆತ್ತು ಸಾಕಬೇಕಾದ ಅಪ್ಪನ ಕತೆ ಕೇಳಬೇಕಾದವ್ರು ಯಾರು? ಅದರರ್ಥ ವಯೋಸಹಜವಾದಂತಹ ಇಚ್ಛೆಯಿಂದ ನೀವೆಲ್ಲೋ ಸಂತೋಷ ಪಡ್ತೀರಿ, ಅದು ಅಪರಾಧ ಅಂತ ಅಲ್ಲ ನಾನು ಹೇಳೋದಕ್ಕೆ ಹೊರಟದ್ದು. ಸೆಲ್ಫಿ ತೆಗೆಯುವುದೇ ಘೋರ ಅಪರಾಧ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಆದರೆ ಮನೆಯಿಂದ ಹೊರಗೆ ಕಾಲಿಟ್ಟಾಗ ನಿಮ್ಮ ಜೀವನ ಎಷ್ಟು ಅಮೂಲ್ಯ ಅನ್ನುವುದರ ಪ್ರಜ್ಞೆ ನಿಮ್ಮಲ್ಲಿ ಸದಾ ಜಾಗೃತವಾಗಿರಲಿ ಅಂತ. ಆವತ್ತು ಯಾರೋ ಒಬ್ಬಳು ಹೆಣ್ಮಕ್ಳು ಇಬ್ಬರು ಒಟ್ಟಿಗೆ ಹೋಗಿದ್ದಾರೆ. ಹೋಗಿ ಸೆಲ್ಫಿ ತೆಗಿಬೇಕಿದ್ರೆ ಕಾಲು ಜಾರಿ ನೀರಿಗೆ ಬಿದ್ದು ಕಲ್ಲಿನ ಮಾಟೆಯೊಳಗೆ ಸಿಕ್ಕೊಂಡಿದ್ದಾಳೆ. ಅವಳು ಹೊರಗೆ ತೆಗಿಲಿಕ್ಕಾಗೋದಿಲ್ಲ. ಅವಳು ಎಂತ ಮಾಡು, ತೆಗಿಲಿಕ್ಕೆ ಹೋದ್ರೆ ಇವಳು ಬೀಳ್ತಾಳೆ. ಕಡೆಗೆ ಏನೋ ದಮ್ಮಯ್ಯ ಹೊಡೆದು ರಾತ್ರಿ ಬೆಳಗಾಗುವಾಗ ತನಕ ಅಲ್ಲೇ ಇವಳು ಕಾಯಲಿಕ್ಕೆ ಬಾಕಿಯವರೆಲ್ಲ ಕಾದರು. ಅವಳು ಹೊರಗೆ ತೆಗೆದ ಮೇಲೆ ಮಾಧ್ಯಮದವರು ಕೇಳಿದ್ರಂತೆ, ಅಲ್ಲ ಮಗ ರಾತ್ರಿ ಅಲ್ಲಿ ಸಿಕ್ಕೊಂಡಿದ್ದೀಯಲ್ಲ, ಏನು ಮಾಡ್ತಿದ್ದೆ ನೀನು ಅಂತ. ಏನಿಲ್ಲ ಸರ್, ನನಗೆ ತುಂಬ ನೋವಾಗಿತ್ತು ಮನಸ್ಸಿಗೆ, ನಾನು ಅಪ್ಪ ಅಮ್ಮನ ನೆನಪು ಮಾಡಿಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೆ ಬೆಳಗಿನವರೆಗೆ ಅಂತ. ಅದೇ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ್ದು ಕೇಳ್ತಿದ್ರೆ ಮಾಟೇಲಿ ಬಿದ್ದುಕೊಂಡು ಅಪ್ಪ ಅಮ್ಮನ ನೆನಪು ಮಾಡೋ ಪರಿಸ್ಥಿತಿ ಬರೋದಿಲ್ಲವಾಗಿತ್ತಲ್ಲ. ಅಂದರೆ ನೆನಪಿರಲಿ, ಇವತ್ತಿನ ಕಾಲಘಟ್ಟ ಬದಲಾಗಿದೆ. ಮಕ್ಕಳಿಗೆ ಎಷ್ಟೇ ಕಷ್ಟ ಆದರೂ ಅಪ್ಪ ದುಡ್ಡು ಕೊಡ್ತಾರೆ, ಅಮ್ಮ ಇನ್ನೆಲ್ಲೋ ಕೂಲಿನ ಹಲಿ ಮಾಡಿ ಅದ್ರ ದುಡ್ಡು ಕೊಡ್ತಾಳೆ.